ಬಿಎಂಟಿಸಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರ ಸಂಚಾರ ನಾಡಿ. ಇತ್ತೀಚೆಗೆ ಇದೇ ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿ ಎಂಬಂತಹ ಅಪಖ್ಯಾತಿಗೊಳಗಾಗಿತ್ತು. ಈ ಬೆನ್ನಲ್ಲೇ ಬಿಎಂಟಿಸಿ ಸಂಸ್ಥೆ ಏನಿದೆ ಅದು ಒಂದಿಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡಿ ಸಾಲು ಸಾಲು ಆಕ್ಸಿಡೆಂಟ್ಗಳಿಗೆ ನಾವು ಕಾರಣ ಅಲ್ಲ, ದ್ವಿಚಕ್ರ ವಾಹನ ಸವಾರರು ಕಾರಣ ಅಂಥೇಳಿ ಒಂದು ಆರೋಪವನ್ನು ಮಾಡಿತ್ತು. ಇವರು ರಿಲೀಸ್ ಮಾಡಿರುವಂತಹ ವಿಡಿಯೋ ವಿಚಾರಕ್ಕೆ, ಇವರು ಕೊಡ್ತಾ ಇರುವಂತಹ ಕಾರಣದ ವಿಚಾರಕ್ಕೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಹಾಗಾದ್ರೆ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದ್ದೇನು? ಬನ್ನಿ ನೋಡ್ಕೊಂಡು ಬರೋಣ. ಬಿಎಂಟಿಸಿ ರ್ಯಾಶ್ ಡ್ರೈವ್ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಗುದ್ದಿ ಬೈಕ್ ಸವಾರರು ಗಾಯವಾಗುವುದು, ಕೆಲವೊಮ್ಮೆ ಸಾವನ್ನಪ್ಪುವುದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಬಿಎಂಟಿಸಿ ಮೊಂಡುವಾದ ಮಾಡಿದ್ದು ಈ ಆಕ್ಸಿಡೆಂಟ್ಗಳಿಗೆಲ್ಲ ಬಿಎಂಟಿಸಿ ಕಾರಣ ಅಲ್ಲ, ಬೈಕ್ ಸವಾರರೇ ಕೇರ್ಲೆಸ್ ಡ್ರೈವಿಂಗ್ ಕಾರಣ ಅಂತ ಹೇಳಿದೆ. ಇದರ ಬಗ್ಗೆ ರಿಯಾಲಿಟಿ ಚೆಕ್ ನಿಮ್ಮ ಪಬ್ಲಿಕ್ ಟಿವಿ ಮಾಡಿದೆ. ಪಬ್ಲಿಕ್ ಟಿವಿಯ ಕ್ಯಾಮೆರಾ ಕಣ್ಣಿಗೆ ಕಂಡಿದ್ದು ಬಿಎಂಟಿಸಿ ಬಸ್ ಡ್ರೈವರ್ಗಳು ಬಹುತೇಕ ಕಡೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇರುವ ದೃಶ್ಯ. ವೇಗಮಿತಿಯೂ ಇಲ್ಲದೆ ಹಿಗಾಮುಗ ಬಸ್ಗಳನ್ನ ಓಡಿಸ್ತಾ ಇರುವ ದೃಶ್ಯ ಕಂಡು ಬರ್ತಾ ಇದೆ. ಇದರ ದೃಶ್ಯ ನೀವೇ ನೋಡಿ. ಸ್ಥಳ ಕಾರ್ಪೊರೇಷನ್ ಸರ್ಕಲ್. ರಿಯಾಲಿಟಿ ಚೆಕ್ ನಂಬರ್ 2 ಮೈಸೂರು ಬ್ಯಾಂಕ್ ಸರ್ಕಲ್. ರಿಯಾಲಿಟಿ ಚೆಕ್ ನಂಬರ್ 3 ದೀಪಾಂಜಲಿ ನಗರ. ರಿಯಾಲಿಟಿ ಚೆಕ್ ನಂಬರ್ 4 ಮೆಜೆಸ್ಟಿಕ್ ಎಂಟ್ರಿ. ರಿಯಾಲಿಟಿ ಚೆಕ್ 5 ಗೊರಗುಂಟೆಪಾಳ್ಯ. ರಿಯಾಲಿಟಿ ಚೆಕ್ ನಂಬರ್ 6 ಟೌನ್ ಹಾಲ್. ರಿಯಾಲಿಟಿ ಚೆಕ್ ನಂಬರ್ 7 ಲೂಲು ಮಾಲ್ ರಸ್ತೆ. ಲೂಲು ಮಾಲ್ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಕೂಡ ಬಿಎಂಟಿಸಿ ಬಸ್ಗಳು ಹೇಗೆ ಮೂವಿಂಗ್ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಬಹುತೇಕ ವಾಹನ ಸವಾರರು ಬಿಎಂಟಿಸಿನ ಅಕ್ಕಪಕ್ಕದಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಎರ್ರಬಿರ್ರಿಯಾಗಿ ಓಡಿಸುವಂತಹ ಚಾಲಕರು ಎಲ್ಲಾದರೂ ಬಸ್ ನಿಲ್ದಾಣ ಬಂತು ಅಂತ ಹೇಳಿದರೆ ಅಲ್ಲಿ ಇಂಡಿಕೇಟರ್ಗಳನ್ನು ಹಾಕುವಂಥದ್ದಾಗಲಿ ಅಥವಾ ಕೈನ ಮೂಲಕ ಸನ್ನೆ ಮಾಡುವಂಥದ್ದಾಗಲೂ ಕೂಡ ಅದು ಯಾವುದು ಕೂಡ ಆಗೋದಿಲ್ಲ. ಇಲ್ಲಿ ಮಾಲ್ನ ರೈಟ್ ಸೈಡಲ್ಲಿ ಬಸ್ ನಿಲ್ದಾಣ ಇದೆ, ಆ ಭಾಗಕ್ಕೆ ಹೋಗಿ ನಿಲ್ಲಿಸುವಂತಹದ್ದನ್ನು ಮಾಡ್ತಾ ಇದ್ದಾರೆ. ಆದರೆ ಇಂಡಿಕೇಟರ್ಗಳನ್ನು ಹಾಕಿ ಹಿಂಬದಿ ಇರುವಂತಹ ವಾಹನ ಸವಾರಿಗೆ ಅಲರ್ಟ್ ಮಾಡುವಂಥದ್ದು ಅದು ಯಾವುದು ಕೂಡ ಆಗೋದೇ ಇಲ್ಲ. ನೇರವಾಗಿ ಎರ್ರಬಿರ್ರಿಯಾಗಿ ರೈಟಿಗೆ ತೆಗೆದುಕೊಳ್ಳೋದಾಗ್ತಾ ಇದೆ. ಹೀಗೆ ಹಿಂದೆ ಸ್ಪೀಡಾಗಿ ಬಂದಂಥ ವಾಹನ ಸವಾರರು ನಿಯಂತ್ರಣ ತಪ್ಪಿ ಬಸ್ಸಿಗೆ ಡಿಕ್ಕಿ ಹೊಡೆಯುವಂಥದ್ದಾಗಲಿ ಅಥವಾ ನೇರವಾಗಿ ಟೈರ್ನ ಮುಂಭಾಗಕ್ಕೆ ಬಂದು ಸ್ಕಿಡ್ ಆಗಿ ಬೀಳುವಂಥದ್ದಾಗಲಿ ಈ ರೀತಿಯ ಅವಘಡಗಳು ಆಗ್ತಾ ಇದೆ. ಕನಿಷ್ಠ ಪರಿಜ್ಞಾನ ಇರಬೇಕಾಗಿತ್ತು ಚಾಲಕರಿಗೆ. ರೈಟು ಲೆಫ್ಟ್ ಸೈಡ್ಗೆ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇಂಡಿಕೇಟರ್ಗಳನ್ನು ಹಾಕ್ಕೊಳ್ಬೇಕು, ಹಿಂದಿದ್ದಂಥವ್ರಿಗೆ ಅಲರ್ಟನ್ನು ಕೊಡಬೇಕು, ಡೈರೆಕ್ಷನನ್ನು ತೋರಿಸಬೇಕು ಅನ್ನುವಂತಹ ಯಾವ ಪರಿಜ್ಞಾನವೂ ಕೂಡ ಇಲ್ಲ. ರಿಯಾಲಿಟಿ ಚೆಕ್ ನಂಬರ್ 8 ಇಸ್ಕಾನ್ ಟೆಂಪಲ್ ರೋಡ್. ಇಸ್ಕಾನ್ ಟೆಂಪಲ್ ಮುಂಭಾಗದ ರಸ್ತೆಯಲ್ಲಿದ್ದೇನೆ. ಇಲ್ಲಿ ಕೂಡ ಬಿಎಂಟಿಸಿ ಬಸ್ಗಳ ರ್ಯಾಶ್ ಡ್ರೈವಿಂಗ್ನ ಚಿತ್ರಣವನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಇದು ಮೈಸೂರು ಸ್ಯಾಂಡಲ್ ಸೋಪ್ ಜೊತೆಗೆ ಇದು ಯಶವಂತಪುರ ಭಾಗದಿಂದ ಬರುವಂತಹ ಬಸ್ಸುಗಳು. ವಿಜಯನಗರ ರಾಜಾಜಿನಗರಕ್ಕೆ ಕನೆಕ್ಟಿವಿಟಿ ಕೊಡುವಂತಹ ರೂಟ್ ಇದು. ಆದರೆ ಬರುವಂತಹ ಸಂದರ್ಭಗಳಲ್ಲಿ ಎಲ್ಲಿಯೂ ಕೂಡ ಇಂಡಿಕೇಟರ್ಗಳನ್ನು ಹಾಕೋದಿಲ್ಲ. ಜೊತೆಗೆ ಬಸ್ ನಿಲ್ದಾಣ ಒಂದು ಭಾಗದಲ್ಲಾದರೆ ಇವರು ನೇರವಾಗಿ ಮಧ್ಯದ ರಸ್ತೆಯಲ್ಲೇ ಬಸ್ಗಳನ್ನು ನಿಲ್ಲಿಸುವಂಥದ್ದನ್ನು ಕೂಡ ಮಾಡಲಾಗುತ್ತೆ. ಪರಿಣಾಮವಾಗಿ ಹಿಂಬದಿಯಿಂದ ಬಂದಂತಹ ವೆಹಿಕಲ್ಗಳಿಗೆ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸಹಜವಾಗಿ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಪ್ರಮುಖವಾಗಿ ಹಿಂಬದಿಯಿಂದ ಬಂದಂತಹ ಮತ್ತೊಂದು ಬಸ್ನ ಚಿತ್ರಣವನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಬಿಎಂಟಿಸಿ ಬಸ್ ಒಂದು ದೂರದಲ್ಲಿ ಬರ್ತಾ ಇದೆ. ಅದರ ಮುಂದೆ ಒಂದಿಷ್ಟು ವೆಹಿಕಲ್ಸ್ಗಳು ಕೂಡ ಇದ್ದಾವೆ. ಆದರೆ ಅದು ಒಂದೊಮ್ಮೆ ಏನಾದರೂ ರೈಟಿಗೆ ಬರ್ತಾ ಇದ್ದರೆ ರೈಟನ್ನು ಇಂಡಿಕೇಟ್ರನ್ನು ಹಾಕ್ಕೊಂಡು ಹಿಂಬದಿಯಲ್ಲಿ ಇದ್ದಂಥವ್ರಿಗೆ ಅಲರ್ಟನ್ನು ಮಾಡಬೇಕಾಗಿತ್ತು. ಆದರೆ ಅಂಥದ್ದು ಯಾವುದು ಕೂಡ ಆಗೋದಿಲ್ಲ. ಬಹುಶಃ ಈ ಬಸ್ ಏನು ಬರ್ತಾ ಇದೆ ಇದು ಕೂಡ ರೈಟಿಗೆ, ಇಲ್ಲಿ ಒಂದು ಬಸ್ ನಿಲ್ದಾಣ ಇದೆ, ಅಲ್ಲಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದೊಮ್ಮೆ ಏನಾದರೂ ಅಲ್ಲಿ ಬಂದರೆ ಅಲ್ಲಿ ಇಂಡಿಕೇಟರ್ಗಳನ್ನು ಹಾಕ್ತಾರ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಈಗಾಗಲೇ ಇದು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಿಲ್ಲಿಸಬೇಕಾಗಿತ್ತು, ಆದರೆ ಮಧ್ಯದ ರಸ್ತೆಯಲ್ಲಿ ಬಸ್ಸುಗಳನ್ನು ನಿಲ್ಲಿಸಲಾಗ್ತಾ ಇದೆ. ಅಗೈನ್ ಮತ್ತೆ ಅದೇ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಇದು ಬೇಸಿಕ್ ಕಾಮನ್ ಸೆನ್ಸ್ ಇದು ಡ್ರೈವರ್ಗಳಿಗೆ ಇರಬೇಕಾಗುತ್ತೆ. ನೇರವಾಗಿ ಬಸ್ ನಿಲ್ದಾಣ ಎಲ್ಲಿರುತ್ತೆ ಆ ಭಾಗದಲ್ಲಿ ಬಂದು ಬಸ್ಸನ್ನು ನಿಲ್ಲಿಸಬೇಕಾಗುತ್ತೆ. ಹೀಗಿರುವಾಗ ಟ್ರಾಫಿಕನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೇರವಾಗಿ ಬಂದು ಯಾವುದೇ ಇಂಡಿಕೇಟರ್ಗಳನ್ನು ಹಾಕದೆ ಮಧ್ಯದ ರಸ್ತೆಯಲ್ಲಿ ನಿಲ್ಲಿಸಿ ಇರುವಂತಹ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಜೊತೆಗೆ ರೂಲ್ಸ್ಗಳನ್ನು ಕೂಡ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಹೀಗೆ ಕೇವಲ ಒಂದು ಭಾಗದಲ್ಲೆಲ್ಲ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಕೂಡ ಇಂತಹದ್ದೇ ಸ್ಥಿತಿ ಇದೆ. ಆದರೆ ಬಿಎಂಟಿಸಿಯ ಆಡಳಿತ ಮಂಡಳಿ ಮಾತ್ರ ನಮ್ಮ ಚಾಲಕರ ಯಾವುದೇ ತಪ್ಪಿಲ್ಲ ಅನ್ನುವಂತಹ ಮೊಂಡುವಾದವನ್ನು ಮಾಡ್ತಾ ಇದೆ. ಪಬ್ಲಿಕ್ ಟಿವಿಯ ಈ ರಿಯಾಲಿಟಿ ಚೆಕ್ನ ನೋಡಿ ಆದರೂ ಕೂಡ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗುತ್ತೆ.
ತಪ್ಪು ಯಾವಾಗಲೂ ಬಿಎಂಟಿಸಿ ಕಡೆಯದೇ ಆಗಿರಲ್ಲ. ಹಾಗಂತ ತಪ್ಪೇ ಮಾಡಿಲ್ಲ ಅನ್ನೋ ವಾದವೂ ಸರಿಯಲ್ಲ. ಜೀವಕ್ಕಿಂತ ಮಿಗಿಲು ಯಾವುದೂ ಅಲ್ಲ.